ಕಿಡ್ನಾಪ್ ಸಂತ್ರಸ್ತೆಯಿಂದ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಲಾಗಿದೆ. ಕಿಡ್ನಾಪ್ಗೂ ಮುನ್ನ ಚಿತ್ರೀಕರಿಸಿರುವಂತಹ ಹೇಳಿಕೆ ಇದಾಗಿದೆ. ಆದರೆ ವಿಡಿಯೋ ಮಾಡಿದ್ದು ಎಲ್ಲಿ, ಯಾವಾಗ, ಯಾರು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ತನ್ನ ಹೇಳಿಕೆಯನ್ನ ಸಂತ್ರಸ್ತೆ ಕೂಡ ದಾಖಲು ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಕೂಡ ದಾಖಲಾಗಿದೆ. ಆದರೆ ಈ ವಿಡಿಯೋದಲ್ಲಿ ಕಿಡ್ನಾಪ್ ಆಗಿಲ್ಲ, ನನ್ಗೆ ಯಾರು ಏನೂ ತೊಂದರೆ ಕೊಟ್ಟಿಲ್ಲ, ರೇವಣ್ಣನವರಾಗಿರಬಹುದು, ಪ್ರಜ್ವಲ್ ರೇವಣ್ಣನವರಾಗಿರಬಹುದು, ನನ್ನ ಕಿಡ್ನಾಪ್ ಮಾಡಿಸಿಲ್ಲ, ಅವ್ರ ಮನೆಯಲ್ಲಿ ಇದ್ದಂತಹ ಸಂದರ್ಭ ನನ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಕಳುಹಿಸಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರು. ಬಾಬಣ್ಣ ಕೂಡ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಆ ವಿಡಿಯೋದಲ್ಲಿ ನೀಡಲಾಗಿದೆ. ಹಾಗಾದ್ರೆ ಆ ವಿಡಿಯೋ ಚಿತ್ರೀಕರಣ ಮಾಡಿದ್ ಯಾವಾಗ, ಯಾರು, ಯಾಕೆ, ಈ ಎಲ್ಲಾ ಪ್ರಶ್ನೆಗಳು ಸದ್ಯಕ್ಕೆ ಉದ್ಭವಿಸಿವೆ. ಇವತ್ತು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ನಿನ್ನೆ ರಿಲೀಸ್ ಆಗಿರೋ ಸಂತ್ರಸ್ತಿಯ ವಿಡಿಯೋ ಹಾಗಾದ್ರೆ ರೇವಣ್ಣನವರಿಗೆ ಇವತ್ತು ವರವಾಗುತ್ತಾ ಅಂತ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಇಷ್ಟು ದಿನ ಬಿಟ್ಟು ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಅದೇ ಸಂತ್ರಸ್ತೆ ಅಲ್ಲಿ ಹೇಳ್ತಾರೆ ನನ್ಗೇನೂ ತೊಂದರೆ ಆಗಿಲ್ಲ, ಯಾರೂ ತೊಂದರೆ ಮಾಡಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನೀಡಲಾಗಿದೆ. ಸೊ ಆ ಸ್ಟೇಟ್ಮೆಂಟ್ ನಿಂದ ಯಾವ ತಿರುವು ಪಡ್ಕೋಬಹುದು ಈ ಒಂದು ಪ್ರಕರಣ ಅಂತ? ಸಭಾ, ಈ ಪ್ರಕರಣದಲ್ಲಿ ಆ ಒಂದು ವಿಡಿಯೋ ಏನಿದೆ ಅಂದ್ರೆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ, ಆ ಹೇಳಿಕೆಯಿಂದಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ತಿರುವುಗಳು ಪಡೆದುಕೊಳ್ತವೆ. ಅದು ಇನ್ವೆಸ್ಟಿಗೇಷನ್ ಆಂಗಲ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಜಾಮೀನಿಗೆ ಸಂಬಂಧಪಟ್ಟಂತೆ ಆ ಒಂದು ವಿಡಿಯೋವನ್ನ ಇಟ್ಕೊಂಡು ರೇವಣ್ಣ ಪರ ವಕೀಲರು ಕೂಡ ವಾದವನ್ನ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಯಾಕಂದ್ರೆ ಆ ಮಹಿಳೆ, ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಫೋರ್ಸಬಲಿ ಯಾರಾದ್ರೂ ಹೇಳಿಕೆಯನ್ನ ಕೊಡಿಸಿದ್ರಾ ಅನ್ನೋ ಒಂದು ಆರೋಪ ಕೂಡ ಬರ್ಬೋದು. ಆ ಕಾರಣಕ್ಕಾಗಿ ಅದು ಕೋರ್ಟ್ ನಲ್ಲಿ ಪ್ರೆಸೆಂಟ್ ಮಾಡುವಂತ ಚಾನ್ಸಸ್ ಬಹುತೇಕ ಡೌಟ್ ಇದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಆ ಸಂತ್ರಸ್ತ ಮಹಿಳೆ ಸ್ಟೇಟ್ಮೆಂಟ್ ಅನ್ನ ಮಾಡಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿರೋದ್ರಿಂದ ಆ ವಿಡಿಯೋ ಎಲ್ಲಿ ಆಯ್ತು, ಯಾವಾಗ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಖುದ್ದು SIT ಅಧಿಕಾರಿಗಳೇ ಈಗ ತನಿಖೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಎರಡು ಹೇಳಿಕೆಗಳಿದೆ. ಅದು SIT ಅಧಿಕಾರಿಗಳ ಮುಂದೆ ಕೊಟ್ಟಂತ 161 ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ ಆಗಿರ್ಬೋದು. ಆ ಸ್ಟೇಟ್ಮೆಂಟ್ ನಲ್ಲಿ ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ರು, ಜೊತೆಗೆ ನನ್ನ ಮೇಲೆ ಅತ್ಯಾಚಾರವಾಗಿದೆ ಅಂತ ಸಂತ್ರಸ್ತ ಮಹಿಳೆ ದೂರನ್ನ ಕೊಡ್ತಾರೆ. ಆದ್ರೆ ವಿಡಿಯೋದಲ್ಲಿ ಒಂದು ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ತನಿಖಾಧಿಕಾರಿಗಳು ನೇರವಾಗಿ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದೀರಾ, ನಮ್ಮ ಮುಂದೆ ಒಂದು ಹೇಳಿಕೆ, ಅಲ್ಲಿ ಒಂದು ಹೇಳಿಕೆ, ಯಾವ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅಂತ ಅವರನ್ನ ಪ್ರಶ್ನೆ ಮಾಡಬಹುದು. ಈಗ ಒಂದು ವೇಳೆ ಏನಾದ್ರೂ ಅವರು ಬರದೇ ಹೋದರೆ, ಅಂದ್ರೆ ಅವರ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಾಗ ಅವ್ರು ಬರದೇ ಹೋದ್ರೆ ಅವರ ಬಳಿಯೇ ನೇರವಾಗಿ ಹೋಗಿ, ಯಾಕಂದ್ರೆ ಈಗ ವಿಡಿಯೋದಲ್ಲಿ ಒಂದು ಹೇಳಿಕೆ ಇದೆ, ಜೊತೆಗೆ 161 ನಲ್ಲಿ ಒಂದು ಹೇಳಿಕೆ ಇದೆ, ಯಾವುದು ನಿಜ, ಇದರಲ್ಲಿ ಯಾವುದು ಬಲವಂತವಾಗಿ ಹೇಳಿಸಿದ್ದಾರೆ, ಇದನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಖುದ್ದು SITಯ ತನಿಖಾಧಿಕಾರಿಗಳೇ ಮಾಡಬೇಕಾಗುತ್ತೆ. ಹಾಗಾಗಿ SITಯ ತನಿಖಾಧಿಕಾರಿಗಳು ಇಬ್ಬರನ್ನು ಕೂಡ, ಅಂದ್ರೆ ಸಂತ್ರಸ್ತ ಮಹಿಳೆಯನ್ನ ಕರೆದು ಯಾವುದು ನಿಜ, ಈ ಎರಡರಲ್ಲಿ 161 ಹೇಳಿಕೆ ನಿಜನಾ ಅಥವಾ ವಿಡಿಯೋದಲ್ಲಿ ಹೇಳಿರೋದು ನಿಜನಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾರೆ. ಅದರಲ್ಲಿ ಯಾವುದು ಸುಳ್ಳು ಅಂತ ಗೊತ್ತಾಗುತ್ತೋ, ಯಾಕೆ ಅಲ್ಲಿ ಸುಳ್ಳು ಹೇಳಿಕೆಯನ್ನ 161 ನಲ್ಲಿ ಸುಳ್ಳು ಹೇಳಿಕೆ ಕೊಟ್ಟಿದ್ರೆ ಯಾಕೆ ಅಲ್ಲಿ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅಂತ ಮಾಹಿತಿಯನ್ನ ಪಡಿತಾರೆ. ಇಲ್ಲಿ ವಿಡಿಯೋದಲ್ಲಿ ಸುಳ್ಳು ಹೇಳಿಕೆ ಕೊಟ್ಟಿದ್ರೆ ಯಾಕೆ ಆ ರೀತಿಯ ಹೇಳಿಕೆಯನ್ನ ಕೊಟ್ರಿ, ಯಾರಾದ್ರೂ ಪ್ರಚೋದನೆ ಮಾಡಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಮ್ಯಾಜಿಸ್ಟ್ರೇಟ್ ನ ಮುಂದೆ, ಅಂದ್ರೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಮಾಡಿಸುವಂತ ಕೆಲಸವನ್ನ ಮತ್ತೊಮ್ಮೆ ಅಲ್ಲಿ ಮಾಡಿಸಲಾಗುತ್ತೆ. ಸಭಾ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.